ಹಾಯ್ ಎಲ್ಲರಿಗೂ ನಮಸ್ಕಾರ. ಕಾರ್ ಸ್ಪಾಟ್ ಕನ್ನಡಕ್ಕೆ ಸ್ವಾಗತ. ನಾನು ನಿಮ್ಮ ವರುಣ್ ಪಟೇಲ್. ಮೊದಲನೇದಾಗಿ ಎಲ್ಲರಿಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಅಂತ ಹೇಳ್ತಾ, ಅದರ ಜೊತೆಗೆ ನಮ್ಮ ಮುಂದೆ ಇವತ್ತು ಬ್ರ್ಯಾಂಡ್ ನ್ಯೂ 2023 ನ್ಯೂಲಿ ಲಾಂಚ್ RWD ಹೊಸ ಫೀಚರ್ ಇರುವಂಥ ಥಾರ್ ಇದೆ ನಮ್ಮ ಮುಂದೆ. ಇದು ಮಹೀಂದ್ರಾದವರ 2023 4x2 ರೇರ್ ವೀಲ್ ಡ್ರೈವ್ ಪೆಟ್ರೋಲ್ ಆಟೋಮೆಟಿಕ್ ಥಾರ್. 2020ರಲ್ಲಿ ಜನರೇಷನ್ 2 ಥಾರ್ ಲಾಂಚ್ ಆಯಿತು. ಸೊ ಜನರೇಷನ್ 1 ಥಾರಲ್ಲಿ ಜಸ್ಟ್ ರಗಡ್ ಲುಕ್ಕು ಮತ್ತು ಆಫ್ ರೋಡಿಂಗ್ ಮಾಡ್ಬೋದಿತ್ತು. ಅದೇ ಈ ಜನರೇಷನ್ 2 ಥಾರಲ್ಲಿ ನಿಮಗೆ ಆಫ್ ರೋಡಿಂಗು, ರಗಡ್ನೆಸ್ ಜೊತೆಗೆ ಗಾಡಿ ಲಕ್ಸುರಿನೆಸ್ ಕೂಡ ಕೊಟ್ಟಿದ್ದಾರೆ. ಹಾಗೆ ಎಲ್ಲರಿಗೂ ಇಷ್ಟ ಆಗುವಂಥ ಫೀಚರ್ಸ್ ಕೂಡ ಈ ಗಾಡಿಯಲ್ಲಿ ಆ್ಯಡ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಭಾರತದಲ್ಲಿ ಈ ಥಾರ್ ಲಾಂಚ್ ಆದಮೇಲೆ 80,000+ ಹ್ಯಾಪಿ ಕಸ್ಟಮರ್ಸ್ ಆಗಿದ್ದಾರೆ. ಅದರಲ್ಲೂ ಕೂಡ 4x4 ಪ್ರಿಫರ್ ಮಾಡೋರು ತುಂಬ ರೇರ್ ಅಂತಲೇ ಹೇಳ್ಬೋದು. ಅದಕ್ಕೋಸ್ಕರ ಈಗ RWD ಅಂತೇಳಿ ಲಾಂಚ್ ಮಾಡಿದ್ದಾರೆ, ರೇರ್ ವೀಲ್ ಡ್ರೈವ್ ಅಂತೇಳಿ. ಸೊ ಈ ಗಾಡಿಯಲ್ಲಿ ಏನೇನು ಫೀಚರ್ಸ್ ಇದೆ, ಏನೇನು ಅಪ್ಗ್ರೇಡೇಷನ್ ಮಾಡಿದ್ದಾರೆ ಎಲ್ಲ ತೋರಿಸ್ಕೊಡ್ತೀನಿ. ಸೊ ಎಲ್ಲರೂ ಬೇಸಿಕಲಿ ಥಾರ್ ನೋಡಿರ್ತೀರಾ, ಥಾರ್ ರಿವ್ಯೂ ಕೂಡ ಅಫ್ಕೋರ್ಸ್ ನೋಡಿರ್ತೀರಾ. ಸೊ ಈ ಗಾಡಿಯಲ್ಲಿ 2023 ನ್ಯೂಲಿ ಲಾಂಚ್ ಥಾರಲ್ಲಿ ಏನೇನು ಡಿಫ್ರೆನ್ಸ್ ಇದೆ, ಏನೇನು ಫೀಚರ್ಸ್ ಆ್ಯಡ್ ಮಾಡ್ಯಾರೆ ಅದನ್ನು ಮಾತ್ರ ತೋರಿಸ್ಕೊಡ್ತೀನಿ. ಬನ್ನಿ ಬ್ರೋ, ಕೀ ಕೊಡಿ. ಸೊ ಮೊದಲನೇದಾಗಿ ಮಹೀಂದ್ರಾದವರ ನ್ಯೂ ಲೋಗೋ M ಸೀರೀಸ್ ಅಂತ ಲೋಗೋ ಕೂಡ ಈ ಬ್ಯಾಡ್ಜಿಂಗಲ್ಲಿ ಚೇಂಜ್ ಮಾಡಿದ್ದಾರೆ. ಅದ್ರ ಜೊತೆಗೆ ನಿಮಗೆ ಲಾಕ್ ಬಟನ್, ಅನ್ಲಾಕ್ ಬಟನ್ ಕೂಡ ಕೊಟ್ಟಿದ್ದಾರೆ. ಮಧ್ಯದಲ್ಲಿ ಒಂದು ಸ್ಟಾರ್ ಬಟನ್ ಇದೆ. ಏನು ಫೀಚರ್ ಗೊತ್ತಾ ಇದು? ಸೊ ಈ ಬಟನ್ ಪ್ರೆಸ್ ಮಾಡಿದ ತಕ್ಷಣ ನಿಮಗೆ ಗಾಡಿ ಹಾರನ್ ಸೈರನ್ ಆಗುತ್ತೆ. ಈ ಫೀಚರ್ ಏನು ಗೊತ್ತಾ, ನೀವು ಯಾವತ್ತಾರು ಯಾವ್ದಾದ್ರು ಪಾರ್ಕಿಂಗ್ ಏರಿಯಾದಲ್ಲಿ ಗಾಡಿ ನಿಲ್ಸಿರ್ತೀರಾ, ನಿಮ್ಮ ಗಾಡಿ ಎಲ್ಲಿದೆ ಅಂತ ಗೊತ್ತಾಗೋದಿಲ್ಲ. ಆವಾಗ ಈ ಬಟನ್ ಒತ್ತಿದ್ರೆ ನಿಮ್ಮ ಗಾಡಿ ಎಲ್ಲಿ ಲೊಕೇಟ್ ಆಗಿದೆ ಅಂತ ಆರಾಮ್ಸೆ ನಿಮಗೆ ಕಂಡುಹಿಡಿಬೋದು. ಅದಕ್ಕೋಸ್ಕರ ಈ ಫೀಚರ್ ಕೊಟ್ಟಿದ್ದಾರೆ. ಸೊ ಇದು ಅನ್ಲಾಕ್ ಮಾಡಿದ ತಕ್ಷಣ ನಿಮ್ಮ DRLs ಮತ್ತು ರೇರ್ ಟೈಲ್ ಲೈಟಲ್ಲಿ ನಿಮಗೆ ಲೈಟ್ ಕೂಡ ಬ್ಲಿಂಕ್ ಆಗುತ್ತೆ. ಅದು ಒಂದು ಸ್ಪೆಷಲ್ ಫೀಚರ್, ನನಗಂತೂ ತುಂಬ ಇಷ್ಟ ಆಯಿತು ಅಂತಲೇ ಹೇಳ್ಬೋದು. ಈ ಗಾಡಿಯ ಇಂಜಿನ್ ತೋರಿಸ್ಕೊಡ್ತೀನಿ ಬನ್ನಿ. ಇದು ಬಂದುಬಿಟ್ಟು 2.2 ಲೀಟ್ರ್ TGDI 150 ಹಾರ್ಸ್ ಪವರ್ ಇರುವಂಥ ಇಂಜಿನ್. ಸೊ ಗಾಡಿ ಸ್ಟಾರ್ಟ್ ಆದರೂ ಕೂಡ ನೀವು ನೋಡ್ತಿರ್ಬೋದು ಎಷ್ಟು ಸ್ಮೂತ್ ಆಗಿದೆ ಅಂತೇಳಿ. ಇದು ಒಂದು ಆಫ್ ರೋಡಿಗೋಸ್ಕರ, ರಗಡ್ ರೋಡಿಗೋಸ್ಕರ ಈ ಇಂಜಿನ್ ತಯಾರು ಮಾಡ್ಯಾರ ಅಂತಲೇ ಹೇಳ್ಬೋದು. ಸೊ ಇದ್ರ ಗಾಡಿ ಮೈಲೇಜು ಎಲ್ಲ ಗಾಡಿ ಟೆಸ್ಟ್ ಡ್ರೈವ್ ಮಾಡ್ತಾ ತೋರಿಸ್ಕೊಡ್ತೀನಿ ಬನ್ನಿ. ಈ 2023 ಥಾರಲ್ಲಿ ಎಕ್ಸ್ಟೀರಿಯರ್ ವೈಸ್ ಜಾಸ್ತಿ ಏನು ಚೇಂಜಸ್ ಮಾಡಿಲ್ಲ. ಸೊ ಆ್ಯಸ್ ಯೂಶುವಲ್ ಹ್ಯಾಲಜನ್ ಹೆಡ್ಲೈಟ್ಸ್ ಇದೆ, ಹ್ಯಾಲಜನ್ ಫಾಗ್ ಲೈಟ್ಸು, ಹಾಗೆ LED DRLs ಇದೆ, ಹ್ಯಾಲಜನ್ ಇಂಡಿಕೇಟರ್ಸ್ ಇದೆ. 2020ಯಲ್ಲಿ ಥಾರ್ ಲಾಂಚ್ ಆದಾಗ ಈ ಪಾರ್ಟ್ ಮಾತ್ರ ನಿಮಗೆ ಗ್ರೇಯಿಶ್ ಕಲರ್ ಇತ್ತು. ಅದನ್ನು ಕೂಡ ಒಳ್ಳೆ ಲುಕ್ಕಿಗೋಸ್ಕರ ಅದನ್ನು ಬ್ಲ್ಯಾಕ್ಔಟ್ ಮಾಡಿದ್ದಾರೆ. ಸೊ ಹಾಗೆ ಸೈಡ್ ವ್ಯೂ ನೋಡ್ತೀವಿ ಅಂತ ಹೇಳಿದರೆ ನಿಮಗೆ ಫೆಂಡರ್ ಲೈನಲ್ಲಿ ಇಂಡಿಕೇಟರ್ ಕೂಡ ಕೊಟ್ಟಿದ್ದಾರೆ. ಹಾಗೆ ಟೈರ್ ಕಡೆ ಬಂದ್ವಿ ಅಂತ ಹೇಳಿದರೆ 255, 65, R18 ಆಲ್ ಟೆರೈನ್ ಆಫ್ ರೋಡಿಂಗ್ ಟೈರ್ಸ್ ಕೊಟ್ಟಿದ್ದಾರೆ. ಸೊ ಹಾಗೆ ಒಂದು ಒಳ್ಳೆ ಸ್ಟೆಪ್ ಇನ್ ಮತ್ತು ಸ್ಟೆಪ್ ಔಟ್ ಆಗೋಕ್ಕೋಸ್ಕರ ಫುಟ್ ರೆಸ್ಟ್ ಕೂಡ ಆ್ಯಡ್ ಮಾಡಿದ್ದಾರೆ ಈ ಗಾಡಿಯಲ್ಲಿ. ಹಾಗೆ ಬ್ಯಾಕ್ ಸೈಡಲ್ಲಿ ಕೂತವ್ರಿಗೆ ಒಂದು ಒಳ್ಳೆ ಲುಕ್ಕಿಗೋಸ್ಕರ ಒಂದು ಲಾರ್ಜ್ ಆ್ಯಂಗಲ್ ಒಂದು ವಿಂಡೋ ಕೂಡ ಕೊಟ್ಟಿದ್ದಾರೆ. ಇದು ನಾಟ್ ಆಕ್ಸೆಸೇಬಲ್ ಅಂತಲೇ ಹೇಳ್ಬೋದು, ಓಪನ್ ಮಾಡೋದಕ್ಕೆ ಆಗೋದಿಲ್ಲ. ರೇರ್ ವ್ಯೂವಲ್ಲಿ ಕೂಡ ಏನು ಚೇಂಜಸ್ ಮಾಡಿಲ್ಲ. ಆ್ಯಸ್ ಯೂಶುವಲ್ LED ಟೈಲ್ ಲೈಟ್ಸ್ ಇದೆ, ರಿಫ್ಲೆಕ್ಟರ್ ಇದೆ. ರಗಡ್ ಲುಕ್ಕಿಗೋಸ್ಕರ ನಿಮಗೆ ಸ್ಪೇರ್ ಟೈರ್ ಇಲ್ಲೇ ಕೊಟ್ಟಿದ್ದಾರೆ, ಈಸಿಯಾಗಿ ಕೂಡ ಪಂಚರದ ಆಕ್ಸೆಸ್ ಮಾಡ್ಬೋದು. ಇನ್ನೊಂದು ಮೇಜರ್ ಮಿಸ್ಸಿಂಗ್ ಏನಂತ ಹೇಳಿದರೆ ಪಾರ್ಕಿಂಗ್ ಸೆನ್ಸರ್ಸ್ ಕೊಟ್ಟಿದ್ದಾರೆ, ಬಟ್ ರಿವರ್ಸ್ ಪಾರ್ಕಿಂಗ್ ಕ್ಯಾಮ್ರಾ ಇಲ್ಲ. ಅದನ್ನು ಕೂಡ ನೀವು ಆಫ್ಟರ್ ಮಾರ್ಕೆಟ್ ಹಾಕ್ಸ್ಕೋಬೋದು. ಹಾಗೆ ಈ ಸೈಡ್ ವ್ಯೂವಲ್ಲಿ ನಿಮಗೆ ಫ್ಯೂಯಲ್ ಟ್ಯಾಂಕ್ ಆಕ್ಸೆಸ್ ಮಾಡೋಕ್ಕೆ ಕೀಯಲ್ಲಿ ಕೂಡ ಆಪ್ಷನ್ ಕೊಟ್ಟಿದ್ದಾರೆ. ಅದರ ಜೊತೆಗೆ ಗಾಡಿ ಒಂದು ಲಕ್ಸುರಿ ಲುಕ್ಕಿಗೋಸ್ಕರ ಇಲ್ಲಿ FM ಆ್ಯಂಟನ ಪ್ಲೇಸ್ಮೆಂಟ್ ಮಾಡಿದರೆ ಒಂದು ಒಳ್ಳೆ ಲುಕ್ ಕೂಡ ಕಾಣಿಸ್ತಾ ಇದೆ. ಅದರ ಜೊತೆಗೆ ಇಂಜಿನ್ ಸ್ಪೆಸಿಫಿಕೇಶನ್ ಬ್ಯಾಡ್ಜಿಂಗ್ ಕೂಡ ಇಲ್ಲೇ ಇದೆ, ನೀವು ನೋಡ್ತಾ ಇರ್ಬೋದು. ಸೊ ಇಷ್ಟೆಲ್ಲ ಫೀಚರ್ಸ್ ನೋಡಿದ್ವಿ ಎಕ್ಸ್ಟೀರಿಯರಲ್ಲಿ. ಹಾಗೆ ಇಂಟೀರಿಯರಲ್ಲಿ ಏನೇನು ಎಕ್ಸ್ಟ್ರಾ ಫೀಚರ್ಸ್ ಆ್ಯಡ್ ಮಾಡ್ಯಾರ ಅದು ಕೂಡ ತೋರಿಸ್ಕೊಡ್ತೀನಿ ಬನ್ನಿ. ಡ್ರೈವರ್ ಸೈಡ್ ಡೋರ್ ಪ್ಯಾನಲ್ ಏನಿದೆ ನೋಡ್ಕೊಂಬರೋಣ. ಥಾರ್ ಬ್ಯಾಡ್ಜಿಂಗ್ ಕೊಟ್ಟಿದ್ದಾರೆ. ಹಾಗೆ ಬಾಟಲ್ ಹೋಲ್ಡರ್, ಪರ್ಸ್ ಹೋಲ್ಡರ್ ಕೂಡ ಇದೆ. ಸೊ ಪವರ್ ವಿಂಡೋ ಸ್ವಿಚಸ್ ಪ್ಲೇಸ್ಮೆಂಟ್ ಸೆಂಟ್ರಲ್ ಕೊಟ್ಟಿದ್ದಾರೆ. ಸೊ ಇಲ್ಲೆಲ್ಲ ಡಮ್ಮಿ ಇದೆ. ಸೊ ನೀವು ಓನ್ಲಿ ಮಿರರ್ ಅಡ್ಜಸ್ಟ್ ಮಾಡ್ಬೋದು, ಮಿರರ್ ಫೋಲ್ಡಿಂಗ್ ಆಪ್ಷನ್ ಕೂಡ ಕೊಟ್ಟಿಲ್ಲ. ಸೊ ಇದಿಷ್ಟು ಪ್ಲಾಸ್ಟಿಕಲ್ಲಿ ಮಾಡ್ಯಾರೆ, ಒಳ್ಳೆ ಗುಡ್ ಕ್ವಾಲಿಟಿ ಪ್ಲಾಸ್ಟಿಕ್ ಅಂತಲೇ ಹೇಳ್ಬೋದು. ಸೀಟ್ಸ್ ಕಡೆ ಹೋಗ್ತೀವಿ ಅಂತ ಹೇಳಿದರೆ ಫ್ಯಾಬ್ರಿಕ್ ಸೀಟ್ಸ್ ಕೊಟ್ಟಿದ್ದಾರೆ, ತುಂಬ ಚೆನ್ನಾಗಿ ಡಿಸೈನ್ ಮಾಡಿದ್ದಾರೆ. ಲಂಬರ್ ಸಪೋರ್ಟ್ ಆಗಿರ್ಬೋದು, ತೈ ಸಪೋರ್ಟ್ ಆಗಿರ್ಬೋದು, ತುಂಬ ಆರಾಮ್ಸೆ ಕೂರ್ಬೋದು. ನೀವು ಆಫ್ ರೋಡ್ ಅಥವಾ ರೋಡಲ್ಲಿ ರಫ್ ರೋಡ್ಸಲ್ಲಿ ಓಡಿಸ್ತೀವಿ ಅಂದರೆ ಶೇಕ್ ಆದರೂ ನಿಮಗೆ ಇದೆಲ್ಲ ಗ್ರಿಪ್ ಸಿಗುತ್ತೆ. ಸೊ ಹಾಗೆ ಎಲೆಕ್ಟ್ರಿಕಲಿ ಅಡ್ಜಸ್ಟೇಬಲ್ ಸೀಟ್ಸ್ ಇಲ್ಲ, ಮ್ಯಾನುವಲ್ಲಿ ಸೀಟ್ ಹೈಟ್ ಅಡ್ಜಸ್ಟ್ ಇದೆ. ಹಾಗೆ ಡಿಕ್ಲೈನ್ ಕೂಡ ಮಾಡ್ಕೋಬೋದು. ಸೊ ಇಲ್ಲಿ ಲಿವರ್ ಕೊಟ್ಟಿದ್ದಾರೆ ಫ್ರಂಟ್ ಬ್ಯಾಕ್ ಹೇಳ್ಕೊಳಕ್ಕೆ. ಇಲ್ಲಿ
ಇಲ್ಲಿ ನೀವು ನೋಡ್ತಾ ಇರ್ಬೋದು ಹೆಡ್ಲೈಟ್ ಅಡ್ಜಸ್ಟ್ ಸ್ವಿಚಸ್ ಇದೆ, ಹಾಗೆ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಕಂಟ್ರೋಲ್ ಮಾಡೋ ಸ್ವಿಚಸ್ ಇದು. ಸೊ ಇದೊಂದು ಸ್ಪೆಷಲ್ ಫೀಚರ್ ಅಂತಲೇ ಹೇಳ್ಬೋದು. ಟ್ರಾಫಿಕ್ ಕಂಡೀಷನಲ್ಲಿ ಯೂಸ್ಫುಲ್ ಮತ್ತು ಪೆಟ್ರೋಲ್ ಸೇವಿಂಗ್ ಫೀಚರ್ ಅಂತಲೇ ಹೇಳ್ಬೋದು. ಇಂಜಿನ್ ಆಟೋ ಸ್ಟಾಪ್ ಮತ್ತು ಸ್ಟಾರ್ಟ್ ಅಂತೇಳಿ. ಸೊ ನೀವು ಸಿಗ್ನಲಲ್ಲಿ ಇಂಜಿನ್ ಬ್ರೇಕ್ ಪ್ರೆಸ್ ಮಾಡಿದರೆ ಆಟೋಮೆಟಿಕ್ಕಾಗಿ ವೆಹಿಕಲ್ ಆಫ್ ಆಗುತ್ತೆ. ಸೊ ನೀವು ಬ್ರೇಕ್ ರಿಲೀಸ್ ಮಾಡಿದ ತಕ್ಷಣ ವೆಹಿಕಲ್ ಆಟೋಮೆಟಿಕ್ಕಾಗಿ ಆನ್ ಆಗುತ್ತೆ. ಆ ಫೀಚರ್ ಕೂಡ ಪೆಟ್ರೋಲ್ ಸೇವಿಂಗ್ಗೋಸ್ಕರ ಈ ಫೀಚರ್ ಆ್ಯಡ್ ಮಾಡಿದ್ದಾರೆ. ಹಾಗೆ ನೋಡ್ತಿರ್ಬೋದು ಕಾರ್ಬನ್ ಫೈಬರ್ ಫಿನಿಶ್ ಕೊಟ್ಟಿದ್ದಾರೆ AC ವೆಂಟ್ಸಲ್ಲಿ. ಸೊ ಹಾಗೆ ಕ್ರೋಮ್ ಬ್ಲ್ಯಾಕ್ ರಿಂಗ್ಸ್ ಕೂಡ ಕೊಟ್ಟಿದ್ದಾರೆ. ತುಂಬ ಕ್ರೇಜಿ ಆಗಿದೆ ಈ AC ವೆಂಟ್ಸ್ ಅಂತ ಹೇಳ್ಬೋದು. ಹಾಗೆ ಸ್ಟೇರಿಂಗ್ ವೀಲ್ ಕಡೆ ಹೋದರೆ ಮೇಜರ್ ಮಿಸ್ಸಿಂಗ್ ಹಳೆ ಮಹೀಂದ್ರ ಲೋಗೋ ತೆಗೆದ್ಬಿಟ್ಟು ಬ್ರ್ಯಾಂಡ್ ನ್ಯೂ ಲೋಗೋ ಹಾಕಿದ್ದಾರೆ. ಹಾಗೆ ಜೊತೆಗೆ ಏರ್ ಬ್ಯಾಗ್ ಕೂಡ ಇದೆ. ರೈಟ್ ಸೈಡಲ್ಲಿ ನಮಗೆ ಕ್ರೂಸ್ ಕಂಟ್ರೋಲ್ ಆಪ್ಷನ್ಸ್ ಕೊಟ್ಟಿದ್ದಾರೆ, ಜೊತೆಗೆ ವಾಯ್ಸ್ ಕಮಾಂಡ್ ಕೂಡ ಇದೆ. ಸೊ ಹಾಗೆ ಲೆಫ್ಟ್ ಸೈಡ್ ಬಟನ್ಸ್ ನೀವು ಇನ್ಫರ್ಟೈನ್ಮೆಂಟ್ ಸಿಸ್ಟಮ್ ಎಲ್ಲ ಕೂಡ ಕಂಟ್ರೋಲ್ ಮಾಡ್ಬೋದು. ಹಾಗೆ ಸ್ಟೀರಿಂಗು ಟಿಲ್ಟ್ ಮಾಡ್ಬೋದು, ಟೆಲಿಸ್ಕೋಪಿಕ್ ಇಲ್ಲ. ಸೊ ಇದೊಂದು ಫೀಚರ್ ಒಂದು ಮಿಸ್ಸಿಂಗ್ ಆಗಿದೆ ಅಂತಲೇ ಹೇಳ್ಬೋದು. ಸೆಂಟ್ರಲ್ ಕನ್ಸೋಲಲ್ಲಿ ನಿಮಗೆ ಇನ್ಫರ್ಟೈನ್ಮೆಂಟ್ ಸಿಸ್ಟಮ್ ಇದೆ. ಸೊ ಲಾಸ್ಟಲ್ಲಿ ಇದನ್ನು ತೋರಿಸ್ತೀನಿ. ಅದ್ರ ಕೆಳಗಡೆ ನಿಮಗೆ 2 AC ವೆಂಟ್ಸ್ ಇದೆ. ಲಕ್ಸುರಿ ಲುಕ್ಕಿಗೋಸ್ಕರ ಕಾರ್ಬನ್ ಫಿನಿಶ್ ಕೂಡ ಮಾಡಿದ್ದಾರೆ. ಅದರ ಕೆಳಗಡೆ ನೀವು AC ಕಂಟ್ರೋಲ್ ಮಾಡೋ ಯೂನಿಟ್ ಇದೆ. ಸೊ ಇದು ಆಟೋಮೆಟಿಕ್ AC ಅಲ್ಲ, ಮ್ಯಾನ್ಯುವಲಿ ಅಡ್ಜಸ್ಟಬಲ್ AC ಅಂತಲೇ ಹೇಳ್ಬೋದು. ಸೊ ಇದೆಲ್ಲ AC ಕಂಟ್ರೋಲ್ ಮಾಡೋ ಯೂನಿಟ್ಸು. ಅದ್ರ ಕೆಳಗಡೆ ಇದೆಯಲ್ಲ, ಇದು ಒಂಥರ ಕ್ರೇಜಿ ಫೀಚರ್ ಮತ್ತು ಲಕ್ಸುರಿ ಆಗೂ ಕೂಡ ಕಾಣಿಸ್ತಾ ಇದೆ. ಸೊ ಲೆಫ್ಟ್ ಸೈಡಲ್ಲಿ ನಿಮಗೆ ಪ್ಯಾಸೆಂಜರ್ ಏರ್ ಬ್ಯಾಗ್ ಆನ್ ಆಗಿದೆ ಇಲ್ಲ ಅಂತ ತೋರಿಸುತ್ತೆ. ಅದ್ರ ಪಕ್ಕದಲ್ಲಿ ನಿಮಗೆ ಪ್ಯಾಸೆಂಜರ್ ಏರ್ ಬ್ಯಾಗ್ ಆಫ್ ಕೂಡ ಮಾಡ್ಬೋದು. ಹಾಗೆ ಸೀಟ್ ಬೆಲ್ಟ್ಸ್ ಹಾಕಿದೆಯೋ ಇಲ್ಲ ಅಂತ ವಾರ್ನಿಂಗ್ ಲೈಟ್ಸ್ ಕೂಡ ಬರುತ್ತೆ. ಈ 3 ನಾನ್ ಫಂಕ್ಷನಲ್ ಬಟನ್ಸ್ ಅಂತಲೇ ಹೇಳ್ಬೋದು. ಸೊ ಇದು ಬಂದ್ಬಿಟ್ಟು ಫಂಕ್ಷನಲ್ ಬಟನ್ನು. ಸೊ ಹಜಾರ್ಡ್ ಲೈಟ್ ಇದು ಆನ್ ಮಾಡ್ಬೋದು ಮತ್ತು ಆಫ್ ಕೂಡ ಮಾಡ್ಬೋದು. ಇನ್ನೊಂದು ಕ್ರೇಜಿಯಸ್ಟ್ ಫೀಚರ್ ಏನಂತ ಹೇಳಿದರೆ 4x2 ಆದರೂ ನಿಮಗೆ ಟ್ರ್ಯಾಕ್ಷನ್ ಕಂಟ್ರೋಲ್ ಕೊಟ್ಟಿದ್ದಾರೆ, ಹಿಲ್ ಡಿಸೆಂಟ್ ಕಂಟ್ರೋಲ್ ಕೂಡ ಕೊಟ್ಟಿದ್ದಾರೆ. ಇನ್ನೊಂದು ಸ್ಪೆಷಲ್ ಫೀಚರ್ ಏನಂತ ಹೇಳಿದರೆ ಇಲ್ಲೇ ಲಾಕ್ ಮತ್ತು ಅನ್ಲಾಕ್ ಬಟನ್ ಇಲ್ಲೇ ಸೆಂಟ್ರಲ್ ಕೊಟ್ಟಿದ್ದಾರೆ ಈಗ. ಸೊ ಇಷ್ಟು ಕ್ರೇಜಿಯಸ್ಟ್ ಫೀಚರ್ ಕೊಟ್ಟಿದ್ದಾರೆ. ಹಾಗೆ ನಿಮಗೆ ಮೇಜರ್ ಮಿಸ್ಸಿಂಗ್ ಏನಂತ ಹೇಳಿದರೆ ಇಲ್ಲಿ 4x4 ಗೇರ್ ಲಿವರ್ ಇತ್ತು, ಅದನ್ನು ಕ್ಯಾನ್ಸಲ್ ಮಾಡಿಬಿಟ್ಟು ಮೊಬೈಲ್ ಹೋಲ್ಡರ್ಸ್ ಕೊಟ್ಟಿದ್ದಾರೆ. ಸೊ ಮೊಬೈಲ್ ಕೂಡ ಆರಾಮಾಗಿ ಪ್ಲೇಸ್ಮೆಂಟ್ ಮಾಡ್ಬೋದು, ನಿಮ್ಮ ಪರ್ಸ್ ಕೂಡ ಪ್ಲೇಸ್ ಮಾಡ್ಬೋದು. ಹಾಗೆ ಕೆಳಗಡೆ ನಿಮಗೆ ಒಂದು ಆಕ್ಸ್ ಪಿನ್ ಕೊಟ್ಟಿದ್ದಾರೆ, ಹಾಗೆ USB ಚಾರ್ಜರ್ ಕೊಟ್ಟಿದ್ದಾರೆ. ಅದ್ರ ಜೊತೆಗೆ ನೀವು ಆಂಡ್ರಾಯ್ಡ್ ಆಟೋ, ಆ್ಯಪಲ್ ಕಾರ್ಪೇ ಕೇಬಲ್ ಥ್ರೂ ಕನೆಕ್ಷನ್ ಕೂಡ ತಗೋಬೋದು. 12 ವೋಲ್ಟ್ ಚಾರ್ಜಿಂಗ್ ಸಾಕೆಟ್ ಕೂಡ ಇದೆ. ಸೊ ಆರಾಮಾಗಿ ನಿಮ್ದು ಒಂದು ಫೋನ್ ಆರಾಮಾಗಿ ಪ್ಲೇಸ್ಮೆಂಟ್ ಕೂಡ ಮಾಡ್ಬೋದು ಇಲ್ಲಿ. ಸೊ ಹಾಗೆ ಇನ್ನೊಂದು ಫೀಚರ್ ಏನಂತ ಹೇಳಿದರೆ ಪವರ್ ವಿಂಡೋ ಕಂಟ್ರೋಲ್. ಆಗಲೇ ಹೇಳ್ದಂಗೆ ಸೆಂಟ್ರಲ್ ಕನ್ಸೋಲಲ್ಲಿ ಕೊಟ್ಟಿದ್ದಾರೆ. ಸೊ 2 ಪವರ್ ವಿಂಡೋ ಇರೋದ್ರಿಂದ 2 ಪವರ್ ವಿಂಡೋ ಸ್ವಿಚಸ್ ಕೊಟ್ಟಿದ್ದಾರೆ. ಅದ್ರ ಜೊತೆಗೆ ನಮ್ಮ ವೆಹಿಕಲ್ ಬಂದ್ಬಿಟ್ಟು ಪೆಟ್ರೋಲ್ ಆಟೋಮೆಟಿಕ್ ವೇರಿಯಂಟ್. ಸೊ ನಿಮಗೆ ಪಾರ್ಕಿಂಗ್ ಮೋಡ್ ಇದೆ, ರಿವರ್ಸ್ ಇದೆ, ನ್ಯೂಟ್ರಲ್ ಇದೆ, ಡ್ರೈವಿಂಗ್ ಮೋಡ್ ಇದೆ. ಹಾಗೆ ಮ್ಯಾನ್ಯುವಲಿ ಆಗಿ ಕೂಡ ನೀವು ಗೇರ್ ಅಡ್ಜಸ್ಟ್ ಮಾಡ್ಬೋದು. ಸೊ ನೀವು ಲೆಫ್ಟಿಗೆ ಹಾಕಿದ್ರೆ ಗೇರ್ ಶಿಫ್ಟ್ ಮಾಡಿದ್ರೆ ಪ್ರೆಸ್ ಮಾಡ್ಬೋದು. ಮೈನಸ್ ಗೇರ್ ಡೌನ್ ಮಾಡಬೇಕು ಅಂದರೆ ಬ್ಯಾಕ್ ಸೈಡ್ ಹೋಗ್ತಿದ್ರೆ ಮೈನಸ್ ಕೂಡ ಆಗುತ್ತೆ. ಇದೊಂದು ಸ್ಪೆಷಲ್ ಫೀಚರ್ ಕೂಡ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಹಾಗೆ ನಿಮಗೆ ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಬಗ್ಗೆ ಹೇಳಿಲ್ಲ. ಸೊ ಲೆಫ್ಟ್ ಸೈಡ್ ಕೂಡ ಗ್ರ್ಯಾಬ್ ಹ್ಯಾಂಡಲ್ ಇದೆ, ಏರ್ ಬ್ಯಾಗ್ ಕೂಡ ಇದೆ. ಸೊ ನೋಡಿ ಹೇಗಿದೆ ಅಂತೇಳಿ ಸೆಂಟ್ರಲ್ ಕನ್ಸೋಲ್ ತುಂಬ ಕ್ರೇಜಿ ಆಗಿದೆ. ಹಾಗೆ ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಕಡೆ ಬಂದರೆ ನಿಮಗೆ ಲೋಡೆಡ್ ಆಫ್ ಫೀಚರ್ಸ್ ಕೂಡ ಕೊಟ್ಟಿದ್ದಾರೆ. ಇದು ಬಂದ್ಬಿಟ್ಟು ಟಚ್ ಸ್ಕ್ರೀನ್ ಇನ್ಫೋಟೈನ್ಮೆಂಟ್, ಆಂಡ್ರಾಯ್ಡ್ ಆಟೋ ಮತ್ತು ಆ್ಯಪಲ್ ಕಾರ್ಪ್ಲೇ ಇರುವಂಥ ಸಿಸ್ಟಮ್. ಸೊ ಹಾಗೆ ಲೋಡೆಡ್ ಆಫ್ ಫೀಚರ್ಸ್ ಕೂಡ ಈ ಸಿಸ್ಟಮಲ್ಲಿ ಆ್ಯಡ್ ಮಾಡಿದ್ದಾರೆ. ಸೊ ನಿಮಗೆ ಇಲ್ಲಿ 4-5 ಬಟನ್ಸ್ ಕೂಡ ಕೊಟ್ಟಿದ್ದಾರೆ. ಇದು ಹೋಮ್ ಬಟನು, ಇದು FM ಪ್ಲೇ ಮಾಡೋ ಬಟನು, ಇದು ಕಾಲ್ ಕನೆಕ್ಟ್ ಮತ್ತು ಡಿಕ್ಲೈನ್ ಮಾಡೋದು ಮತ್ತು ಫೋನ್ ಕೂಡ ಕನೆಕ್ಟ್ ಮಾಡೋ ಬಟನ್ ಇದು. ಸೊ ಇದು ಪವರ್ ಆಫ್ ಆನ್ ಬಟನು. ಹಾಗೆ ಕಾರ್ ಇನ್ಫಾರ್ಮೇಷನ್ ಬಗ್ಗೆ ಕೊಡೋ ಬಟನ್ ಇದು. ಸೊ ಡಿಸ್ಪ್ಲೇ ಕೂಡ ಆಫ್ ಮಾಡ್ಬೋದು ಸಾಂಗ್ ಪ್ಲೇ ಮಾಡಿದಾಗ. ಹಾಗೆ ನಿಮ್ಮ ಫೇವ್ರೇಟ್ಸ್ ಏನಾರು ಇದ್ರು ಅದನ್ನು ಕೂಡ ಇಲ್ಲಿ ಸೇವ್ ಕೂಡ ಮಾಡ್ಕೊಂಡು ಇಟ್ಕೋಬೋದು. ಸೊ ಇದರಲ್ಲಿ ನಿಮಗೆ ವೈರ್ ಕನೆಕ್ಷನ್ ಮಾಡಿದರೆ ನಿಮಗೆ ಆಂಡ್ರಾಯ್ಡ್ ಆಟೋ, ಆ್ಯಪಲ್ ಕಾರ್ಪ್ಲೇ ಈ ಫೀಚರ್ ಕೂಡ ಇದೆ. ಸೊ ಇನ್ನೊಂದು ಸ್ಪೆಷಲ್ ಫೀಚರ್ ಏನಂತ ಹೇಳಿದರೆ ಸೊ ಅಡ್ವೆಂಚರ್ ಸ್ಟ್ಯಾಟಿಸ್ಟಿಕ್ಸ್ ಅಂತಿದೆ. ಸೊ ಇದು ಕೂಡ ತೋರಿಸ್ಕೊಡ್ತೀನಿ ಹೇಗೆ ವರ್ಕ್ ಆಗುತ್ತೆ ಅಂತ. ಸೊ ಇದು ಪ್ರೆಸ್ ಮಾಡಿದರೆ ನಿಮಗೆ ಎಷ್ಟು ಕಿಲೋಮೀಟರ್ ಸ್ಪೀಡಲ್ಲಿದ್ದೀರಾ, ಎಷ್ಟು ಕಿಲೋಮೀಟರ್ಸ್ ಓಡಿಸಿದ್ದೀರಾ, ಸೊ ನೀವು ರೈಸ್ ಮಾಡಿದರೆ ಆಕ್ಸಿಲೇಟ್ರು ಎಷ್ಟು ಟಾರ್ಕ್ ಕೊಡ್ತಾ ಇದೆ, ಹಾಗೆ ಎಷ್ಟು ಪವರ್ ಕನ್ಸಂಪ್ಷನ್ ಆಗ್ತಾ ಇದೆ ಎಲ್ಲ ಕೂಡ ತೋರಿಸುತ್ತೆ. ಯಾವ ಆ್ಯಂಗಲಲ್ಲಿ ನಿಂತೀರಾ, ನಾರ್ತಲ್ಲಿ ಇದೀವಿ ಈಗ, ನಾರ್ತ್ ಆ್ಯಂಗಲ್ ತೋರಿಸ್ತಾ ಇದೆ. ಹಾಗೆ ಗ್ರಾವಿಟಿ ಕೂಡ ತೋರಿಸುತ್ತೆ, G ಸೆನ್ಸರ್ ಕೂಡ ಇದೆ ಇದರಲ್ಲಿ. ಹಾಗೆ ನೀವೇನಾದ್ರು ರಫ್ ರೋಡಲ್ಲಿ ಓಡಿಸ್ತಾ ಇದೀವಿ ಅಂತ ಹೇಳಿದ್ರೆ ಆ ಆಪ್ಷನ್ ಕೂಡ ಇದೆ. ಸೊ ನಿಮಗೆ ಸ್ಟೇರಿಂಗ್ ವೀಲ್ ಯಾವ ಸೈಡ್ ತಿರುಗಿಸಿದ್ದೀರಾ ಅದು ಕೂಡ ಡೈರೆಕ್ಷನ್ ತೋರಿಸುತ್ತೆ. ಸೊ ನೋಡಿ ಇವಾಗ ನಾನು ಡೈರೆಕ್ಷನ್ ಇವಾಗ ಲೆಫ್ಟ್ ಸೈಡಿಗೆ ಫುಲ್ ತಿರುಗಿಸ್ತಾ ಇದ್ದೀನಿ. ಸೊ ನೋಡಿ ಕರೆಕ್ಟಾಗಿ ಸೆಂಟ್ರ್ ತೋರಿಸ್ತಾ ಇದೆ. ಸೊ ಇವಾಗ ನಾನು ಫುಲ್ಲು ಲೆಫ್ಟಿಗೆ ತಿರುಗಿಸಿದ್ರೆ ಸ್ಟೇರಿಂಗ್ ವೀಲ್ ಕಂಪ್ಲೀಟ್ ಲೆಫ್ಟಿಗೆ ತೋರಿಸುತ್ತೆ. ಇದೊಂದು ಫೀಚರ್ ಕೂಡ ಆ್ಯಡ್ ಮಾಡಿದ್ದಾರೆ. ಸೊ ನಿಮಗೆ ಸೆಂಟ್ರಲ್ಲಿ ನಾನು ಸ್ಟೇರಿಂಗ್ ತಿರ್ಗಿಸ್ದಾಗೆಲ್ಲ ನಿಮಗೆ ಇಲ್ಲಿ ನೋಡ್ತಾ ಇರ್ಬೋದು, ಇದು ಕೂಡ ರೊಟೇಟ್ ಆಗುತ್ತೆ. ಸೊ ಒಂದು ಕ್ರೇಜಿ ಫೀಚರ್ ಅಂತಲೇ ಹೇಳ್ಬೋದು. ಸೊ ಹಾಗೆ ನಿಮಗೆ ಯಾವ ಆ್ಯಂಗಲಲ್ಲಿ ವೆಹಿಕಲ್ ನಿಂತಿದೆ, ಎಷ್ಟು ಡಿಗ್ರಿಯಲ್ಲಿ ಆ್ಯಂಗಲ್ ಗಾಡಿ ಡಿಪಾರ್ಚರ್ ಆಗಿದೆ ಅದು ಕೂಡ ತೋರಿಸುತ್ತೆ. ಸೊ ಸೈಡ್ ವೈಸಲ್ಲೂ ಕೂಡ ಎಷ್ಟು ಆ್ಯಂಗಲಲ್ಲಿ ಗಾಡಿ ಬೆಂಡ್ ಆಗಿದೆ, ರೊಟೇಟ್ ಆಗಿದೆ ಅದು ಕೂಡ ತೋರಿಸುತ್ತೆ. ಯಾವ ಮೋಡಲ್ಲಿ ಇದ್ದೀರಾ ಅಂತಲೂ ತೋರಿಸುತ್ತೆ. ಇವಾಗ ಪಾರ್ಕಿಂಗ್ ಮೋಡಲ್ಲಿ ಇದೆ, ಅದಕ್ಕೆ ಪಾರ್ಕಿಂಗ್ ಮೋಡ್ ಕೂಡ ತೋರಿಸ್ತಾ ಇದೆ. ಸೊ ನೋಡ್ತಿರ್ಬೋದು ನೀವು ವಾಟ್ಸಪ್, ಫೇಸ್ಬುಕ್, ಟ್ವಿಟರ್ ಈ ಸಿಂಬಲ್ಸ್ ಕೂಡ ಕೊಟ್ಟಿದ್ದಾರೆ. ಸೊ ಇದು ಪ್ರೆಸ್ ಮಾಡಿದರೆ ನಿಮಗೆ ಮೊಬೈಲ್ ಕನೆಕ್ಟ್ ಮಾಡಿದರೆ ವಾಟ್ಸಪ್ ಕೂಡ ಡೈರೆಕ್ಟಾಗಿ ಕನೆಕ್ಟ್ ಆಗುತ್ತೆ. ಸೊ ಇಷ್ಟೊಂದೆಲ್ಲ ಫೀಚರ್ಸ್ ಕೊಟ್ಟಿದ್ದಾರೆ. ಹಾಗೆ ಸೌಂಡ್ ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿದೆ.
ಹಾಗೆ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಕೂಡ ತುಂಬ ಕ್ರೇಜಿಯಾಗಿದೆ ಅಂತಲೇ ಹೇಳ್ಬೋದು. ಸೊ ಆ ಕಡೆ ಈ ಕಡೆ ಅನಲಾಗ್ ಮಧ್ಯದಲ್ಲಿ ಒಂದು ಸಣ್ಣ ಡಿಸ್ಪ್ಲೇ ಇದೆ. ಸೊ ನಿಮಗೆ ಎಲ್ಲ ಇನ್ಫಾರ್ಮೇಷನ್ ಕೂಡ ತೋರಿಸುತ್ತೆ. ಸೊ ಸೀಟ್ ಬೆಲ್ಟ್ ಹಾಕಿರಾ ಅಥವಾ ನಿಮ್ಮ ಸ್ಟೇರಿಂಗ್ ವೀಲು ಸ್ಟ್ರೇಟ್ ಇದೆಯಾ, ಸೊ ಎಲ್ಲ ತೋರಿಸುತ್ತೆ. ಅದ್ರ ಜೊತೆಗೆ ನಿಮಗೆ ಎಷ್ಟು ಕಿಲೋಮೀಟ್ರ್ ಸ್ಪೀಡಲ್ಲಿದ್ದೀರಾ, ಹಾಗೆ ನಿಮ್ಮ ಮೈಲೇಜ್ ಎಷ್ಟು ಬರ್ತಾ ಇದೆ ಅದು ಕೂಡ ತೋರಿಸುತ್ತೆ. ಸೊ ನೀವು ಏನಾದ್ರು ಚೇಂಜ್ ಮಾಡಬೇಕು ಅಂತ ಹೇಳಿದರೆ ಆಗಲೇ ತೋರಿಸ್ದಂಗೆ ಇಲ್ಲಿದೆ ನಿಮ್ಮ ಕಂಟ್ರೋಲ್ ಸಿಸ್ಟಮ್ಸ್ ಎಲ್ಲ. ಸೊ ನಿಮಗೆ ಎಷ್ಟು ಕಿಲೋಮೀಟ್ರ್ ಅಂತ ತೋರಿಸ್ತಾ ಇದೆ. ಇವಾಗ ನೆಕ್ಸ್ಟು ಬಂದ್ಬಿಟ್ಟು ಈ ಫ್ಯೂಯಲಲ್ಲಿ ಇನ್ನೂ ಎಷ್ಟು ಕಿಲೋಮೀಟ್ರ್ ರೇಂಜ್ ಓಡಿಸ್ಬೋದು ಆ ಫೀಚರ್ ಕೂಡ ಇದೆ ಇದರಲ್ಲಿ. ಹಾಗೆ ಎಷ್ಟು ಕಿಲೋಮೀಟ್ರ್ ಸ್ಪೀಡಲ್ಲಿ ಹೋಗ್ತೀರಾ ಅದು ಕೂಡ ನಿಮಗೆ ಡಿಜಿಟಲ್ ತೋರಿಸುತ್ತೆ. ಸೊ ಹಾಗಾದಂದಮೇಲೆ ನಿಮಗೆ ನೆಕ್ಸ್ಟ್ ಬಂದ್ಬಿಟ್ಟು ಏನಾದ್ರು ವಾರ್ನಿಂಗ್ಸ್ ಇದೆಯಾ, ಗಾಡಿಯಲ್ಲಿ ಏನಾದ್ರು ಪ್ರಾಬ್ಲಮ್ ಇದೆಯಾ ಅದು ಕೂಡ ತೋರಿಸುತ್ತೆ. ಹಾಗೆ ಸೆಟ್ಟಿಂಗ್ಸ್ ಅದರಲ್ಲಿ ಏನೇನೋ ಆಪ್ಷನ್ಸ್ ಬೇಕಿದ್ರೆ ಅದು ಕೂಡ ಚೇಂಜ್ ಮಾಡ್ಕೋಬೋದು. ಈ ರೆಡ್ ಕಲರ್ ಕಾರ್ ಇರೋದ್ರಿಂದ ಈ ರೆಡ್ ರಿಂಗ್ಸ್ ಇದೆಯಲ್ಲ ತುಂಬ ಕ್ರೇಜಿಯಾಗಿ ಕಾಣಿಸುತ್ತೆ ಅಂತಲೇ ಹೇಳ್ಬೋದು. ಹಾಗೆ ಈ ಡ್ಯಾಶ್ ಬೋರ್ಡ್ ಎಷ್ಟು ಚಿಕ್ಕದಾಗಿದೆ ಅಂತ ಹೇಳಿದ್ರೆ ಪೇಪರ್ಸ್ ಕೂಡ ಇಡ್ಸೋದಿಲ್ಲ, ಅಷ್ಟು ಚಿಕ್ಕದಾಗಿದೆ. ನಿಮ್ಮ ಮೊಬೈಲ್ ಕೂಡ ಇಡ್ಸೋದಿಲ್ಲ. ದೊಡ್ಡ ಮೊಬೈಲ್ ಆದರೆ, ಸಣ್ಣ ಮೊಬೈಲ್ ಇಲ್ಲ, ಕೀಸು ಇಲ್ಲ, ಕಾರ್ ಕೀ ಇಲ್ಲ, ಸಣ್ಣ ಮೊಬೈಲ್ ಇಡೋಕ್ಕೆ ಮಾತ್ರ ಈ ಪ್ಲೇಸ್ಮೆಂಟ್ ಮಾಡಿರೋ. ಸೊ ನೋಡಿ, ಪೇಪರ್ ಕೂಡ ಇಡೋಕ್ಕಾಗ್ತಿಲ್ಲ, ಅಷ್ಟು ಚಿಕ್ಕದಾಗಿದೆ ಛೋಟಾ ಮೋಟೋ ಡ್ಯಾಶ್ ಬೋರ್ಡ್. ಹಾಗೆ ಹಿಂದ್ಗಡೆ ಸೀಟಿಗೆ ಹೇಗಪ್ಪ ಆಕ್ಸೆಸ್ ಮಾಡೋದು, ಡೋರ್ ಕೂಡ ಇಲ್ಲ, ಯಾವ ಥರ ಹೋಗೋದು ಅಂತ ತುಂಬ ಜನ ಯೋಚನೆ ಮಾಡ್ತಿರ್ತೀರಾ. ಏನಿಲ್ಲ, ಸೊ ಪ್ಯಾಸೆಂಜರ್ ಸೈಡ್ ಸೀಟಲ್ಲಿ ನಿಮಗೊಂದು ಲಿವರ್ ಕೊಟ್ಟಿದ್ದಾರೆ. ಆ ಲಿವರ್ ಜಸ್ಟ್ ಈ ಥರ ಪುಲ್ ಮಾಡಿದರೆ ಆಟೋಮೆಟಿಕ್ಕಾಗಿ ಸೀಟ್ ಫ್ರಂಟ್ ಬರುತ್ತೆ. ಸೊ ಆರಾಮಾಗೆ ಹಿಂದ್ಗಡೆ ಪಾಸ್ ಆಗ್ಬೋದು. ನಾವು ಹಿಂದ್ಗಡೆ ಕೂಡ ಒಂದಿಬ್ರು ಕೂರ್ಬೋದು ಅಂತಲೇ ಹೇಳ್ಬೋದು. ಲಾರ್ಡ್ ಸೀಟಲ್ಲಿ ಕೂಡ ಕೂತ್ರೆ ನಿಮಗೆ ಫ್ರೀಯಾಗಿ ಕಂಫರ್ಟ್ ಆಗಿ ಕೂಡ ಇದೆ. ಸೊ ಲಾರ್ಜ್ ಗ್ಲಾಸ್ ಇರೋದ್ರಿಂದ ಆರಾಮಾಗಿ ವ್ಯೂ ಕೂಡ ನೋಡ್ಬೋದು, ಏನು ಡಿಸ್ಕಂಫರ್ಟ್ ಆಗೋದಿಲ್ಲ. ಸೊ ಲೆಗ್ ಸ್ಪೇಸ್ ಕೂಡ ತುಂಬ ಚೆನ್ನಾಗಿದೆ. ಹಾಗೆ ಮೇಲ್ಗಡೆ ಹಾರ್ಡ್ ಟಾಪ್ ಇರೋದ್ರಿಂದ ನಮಗೇನು ಅಷ್ಟು ಹೀಟ್ ಆಗೋದಿಲ್ಲ. ಸೊ ಆರಾಮಾಗಿ 4 ಜನ ಕಂಫರ್ಟಾಗಿ ರೈಡ್ ಮಾಡ್ಬೋದು. ಸೊ ಫ್ರಂಟ್ ವ್ಯೂ ಕೂಡ ಆರಾಮಾಗಿ ಕಾಣಿಸುತ್ತೆ ನಿಮಗೆ. ಲೆಫ್ಟ್ ಸೈಡಲ್ಲಿ ಕೂಡ ಲಾರ್ಜ್ ಗ್ಲಾಸ್ ಇರೋದ್ರಿಂದ ಕೂಲಾಗಿ ನೀವು ಒಳ್ಳೆ ನೇಚರ್ ಪ್ಲೇಸಸ್ ಹೋದಾಗ ಆರಾಮ್ಸೆ ನೋಡ್ಬೋದು. ಸೊ ಇದೊಂದು ಒಳ್ಳೆ ಫೀಚರ್ ಅಂತಲೇ ಹೇಳ್ಬೋದು. ಸೊ ಹಾಗೆ ಹೆಂಗೆ ಹೊರಗಡೆ ಹೋಗೋದು ಅದು ಕೂಡ ತೋರಿಸ್ಕೊಡ್ತೀನಿ. ಸೊ ಈ ಲಿವರ್ ಇದೆಯಲ್ಲ, ಈ ಲಿವರ್ ಜಸ್ಟ್ ಪ್ರೆಸ್ ಮಾಡಿದರೆ ನಿಮಗೆ ಸೀಟ್ ಫುಲ್ ಫ್ರಂಟ್ ಹೋಗುತ್ತೆ. ಹಾಗೆ ಈ ಫುಟ್ ರೆಸ್ಟ್ ಜೊತೆಗೆ ನಾವು ಈ ಥರ ಆರಾಮ್ಸೆ ಹೊರಗಡೆ ಬರ್ಬೋದು. ಸೊ ವಯಸ್ಸಾದವ್ರಿಗೆ ಸ್ವಲ್ಪ ಹಿಂದ್ಗಡೆ ಹೋಗಿ ಸ್ವಲ್ಪ ಕಷ್ಟ, ಯೂತ್ಸ್ ನಮ್ಮಂಥವ್ರಿಗೆ ಆರಾಮ್ಸೆ ಹತ್ಬೋದು. ಸೊ ಹಾಗೆ ಗಾಡಿ ಯಾವ ಥರ ಇದೆ, ಇಂಜಿನ್ ಪವರು, ಪರ್ಫಾರ್ಮೆನ್ಸ್ ಯಾವ ಥರ ಇದೆ ನೋಡ್ಕೊಂಬರೋಣ. ಸೊ ಯಾರು 4x4 ಪ್ರಿಫರೇ ಮಾಡಲ್ಲ, ಬರೀ 4x2 ಪ್ರಿಫರ್ ಮಾಡ್ತಾರೆ. ಸಿಟಿ ಕಂಡೀಷನ್ನು ಕ್ರೇಜ್ಗೆ ಸುಮ್ಮನೆ ನಾರ್ಮಲ್ ರಫ್ ರೋಡಲ್ಲಿ ಓಡಿಸ್ತೀನಿ ಅಂತ ಹೇಳಿದ್ರೆ ಬೆಸ್ಟ್ ವೆಹಿಕಲ್ ಅಂತಾನೆ ಹೇಳ್ಬೋದು. ಒಳ್ಳೆ ಲುಕ್, ಒಳ್ಳೆ ಡಿಸೈನ್ ಕೂಡ ಕೊಟ್ಟಿದ್ದಾರೆ. ತುಂಬಾ ಲೋಡೆಡ್ ಫೀಚರ್ಸ್ ಕೂಡ ಇದೆ ಈ ವೆಹಿಕಲ್ ಅಂತಾನೆ ಹೇಳ್ಬೋದು. ಈ ಪೆಟ್ರೋಲ್ ವೇರಿಯಂಟ್ ಜೊತೆ 4x2 ಅಲ್ಲಿ ಡೀಸೆಲ್ ವೇರಿಯಂಟ್ ಕೂಡ ಬಿಟ್ಟಿದ್ದಾರೆ. 1.5 ಲೀಟರ್ ಡೀಸೆಲ್ ವೇರಿಯಂಟ್ ಕೂಡ ಇದೆ 4x2 ಥಾರ್ ಅಲ್ಲಿ. ಸೊ ಅದು ಎಕ್ಸ್ಪೆಕ್ಟೇಷನ್ ಮೈಲೇಜ್ ಆರಾಮಾಗಿ ಒಂದು 16 to 17 ಎಕ್ಸ್ಪೆಕ್ಟ್ ಮಾಡಬಹುದು. ಯಾಕಂತ ಹೇಳಿದ್ರೆ ಡೀಸೆಲ್ ಇಂಜಿನ್ ಅಲ್ವಾ, ಒಳ್ಳೆ ಮೈಲೇಜ್ ಕೂಡ ಕೊಡುತ್ತೆ. ಹಾಗೆ ಸ್ವಲ್ಪ ಹಾರ್ಸ್ ಪವರ್ ಕೂಡ ಕಡಿಮೆ ಮಾಡ್ಯಾರ, ಬಟ್ ಟಾರ್ಕ್ ಕರೆಕ್ಟ್ ಆಗಿದೆ. ಸೇಮ್ ಹಳೆ ತಾರಲ್ಲಿ ಏನ್ ಟಾರ್ಕ್ ಇತ್ತು ಅದೇ ಟಾರ್ಕ್ ಇದೆ. ಸೊ 4x2 ಸಿಟಿಯಲ್ಲೆಲ್ಲ ಓಡಿಸೋಕೆ ಇಲ್ಲ, ಈ ಥಾರ್ ಬಗ್ಗೆ ಕ್ರೇಜ್ ಇದ್ದವರಿಗೆ ಬೆಸ್ಟ್ ವೆಹಿಕಲ್ ಅಂತಾನೆ ಹೇಳ್ಬೋದು. ಅದ್ರ ಜೊತೆಗೆ ಪ್ರೈಸ್ ತುಂಬಾನೇ ಬ್ರೇಕಪ್ ಮಾಡ್ಯಾರೆ. ಈ 4x2 ಥಾರ್ ತಗೊಂತೀವಿ ಅಂತ ಹೇಳಿದ್ರೆ ಪ್ರೈಸ್ ಬಗ್ಗೆ ಹೋಗ್ಬೇಕು ಅಂದ್ರೆ ತುಂಬಾ ಬ್ರೇಕಪ್ ಮಾಡ್ಯಾರೆ. ಸೊ ಕೊನೆಯದಾಗಿ ಯಾವ ವೇರಿಯಂಟ್ಸ್ ಇದೆ, ಯಾವ ವೇರಿಯಂಟ್ ಏನ್ ಪ್ರೈಸ್, ಜೊತೆಗೆ ಯಾವ್ಯಾವ ಹೊಸ ಕಲರ್ಸ್ ಲಾಂಚ್ ಮಾಡ್ಯಾರೆ ಎಲ್ಲ ಕೊನೆಯದಾಗಿ ತೋರಿಸ್ಕೊಡ್ತೀನಿ ನಿಮಗೆ. ಡ್ರೈವಿಂಗ್ ಮಾತ್ರ ಪ್ಲೆಜರ್ ಆಗಿದೆ. ಸ್ಟೀರಿಂಗ್ ವೀಲ್ ಆಗ್ಲಿ ಅಥವಾ ಗೇರ್ ಶಿಫ್ಟಿಂಗ್ ಆಗ್ಲಿ, ಒಳಗಡೆ ಡ್ರೈವಿಂಗ್ ಫೀಲ್, ಆಮೇಲೆ ಈ ರೋಡಲ್ಲಿ ಹೋಗ್ತಿರೋ ಫೀಲ್ ನೋಡಿದ್ರೆ ಪ್ರತಿಯೊಬ್ರು ನಮ್ಮನ್ನೇ ನೋಡ್ತಾರೆ, ಆ ಫೀಲ್ ಇದೆ. ಸೊ ಗಾಡಿ ಓಡ್ಸೋಕಂತೂ ತುಂಬಾ ಕ್ರೇಜಿ ಆಗಿದೆ. ಸ್ಟೇರಿಂಗ್ ರೆಸ್ಪಾನ್ಸ್ ಅವರೇ ಆಗ್ಲಿ, ಬ್ರೇಕಿಂಗ್ಸ್, ಆಕ್ಸಿಲೇಟರ್ಸ್, ಬಟ್ ಗಾಡಿ ಫೀಚರ್ಸ್ ಎಲ್ಲ ತುಂಬಾ ಚೆನ್ನಾಗಿದೆ. ಸೊ ಒಂಥರ ಹೈಟ್ ಅಲ್ಲಿ ಕೂತಂಗ್ ಅನ್ಸುತ್ತೆ ವೆಹಿಕಲ್ ಅಲ್ಲಿ ಕೂತಾಗ. ಎಲ್ಲ ತುಂಬಾ ಸ್ಮೂತ್ ಅಂದ್ರೆ ತುಂಬಾ ಸ್ಮೂತ್ ಆಗಿದೆ. ಹಳೆ ತರ ಸ್ಟೇರಿಂಗ್ ಹಾರ್ಡ್, ಬ್ರೇಕ್ ಹಾರ್ಡ್ ಆತರ ಇಲ್ಲ. ನೀವು ಹೊರಗಡೆಯಿಂದ ಒಳಗಡೆ ಒಂದು ಚೂರು ನಾಯ್ಸ್ ಕೇಳಿಸೋದಿಲ್ಲ, ಅಷ್ಟು ಸೈಲೆಂಟ್ ಆಗಿದೆ. AC ಕೂಡ ತುಂಬಾ ಎಫೆಕ್ಟಿವ್ ಆಗಿದೆ ಅಂತಾನೆ ಹೇಳ್ಬೋದು. ಸೊ ನೀವೇನ್ ಹಳೆ 4x4 ತಾರ್ ನೋಡಿದೀರ, ಡಿಟೋ ಅದೇ ತಾರ್, ಬಟ್ ಇಲ್ಲಿ ಇದೆಯಲ್ಲ ಗೇರ್ ಲಿವರ್ ಮಾತ್ರ ತೆಗ್ದಿರ. ಅದ್ರ ಜೊತೆಗೆ 4x2 ಒಳ್ಳೆ ಮೈಲೇಜ್. ತುಂಬಾ ಜನ ಯಾರು 4x4 ಯೂಸ್ ಮಾಡಲ್ಲ ಅನ್ನೋರಿಗೆ ಬೆಸ್ಟ್ ವೆಹಿಕಲ್ ಅಂತಾನೆ ಹೇಳ್ಬೋದು ಇದು.